ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಂಜು ಮತ್ತು ನಿಚಿದು ಪ್ರಸ್ತ ಅಂತೂ ಮುಗ್ದಿದೆ. ಮತ್ತು ಅಲ್ಲಿ ಭೂಮಿಗೂ ಅಜಿತಗೂ ಮಾಡಿದ್ರು. ಆದರೆ ಅವರು ತಮಾಷೆ ತಗೊಂಡು ಏನರೋ ಇದೆಲ್ಲ ನಿಮಗೀಗ ಅಂತೇಳಿ ಎಲ್ಲ ತಮಾಷೆ ಮಾಡಿದ್ರು. ಅದಕ್ಕೆ ನಾವೇ ಯಾರು ಮಾಡಿರೋರು ಅಂತ ನಮಗೆ ಗೊತ್ತಿಲ್ಲ, ಏನಮ್ಮ ನೀನು ಹಿಂಗೆಲ್ಲ ಮಾತಾಡ್ತೀಯ ಅಂತೇಳಿ ಅವನು ಅವ್ರ ಅಮ್ಮಂಗೆ ತಮಾಷೆ ಮಾಡ್ತಾನೆ. ಆಮೇಲೆ ಬೆಳಿಗ್ಗೆ ಎದ್ದುಬಿಟ್ಟು ವ್ಯಾಯಾಮ ಮಾಡೋದು ಅಲ್ಲ, ವರ್ಕೌಟ್ ಮಾಡೋದಿರುತ್ತೆ. ಭೂಮಿಗೆ ಹೇಳ್ಕೊಡೋದು, ಎಕ್ಸಸೈಸ್ಗಳೆಲ್ಲ ಹೇಳ್ಕೊಡ್ಬೇಕು, ಆ ಥರ ಎಲ್ಲ ಇರುತ್ತೆ. ಅದೆಲ್ಲ ಹೇಳ್ಕೊಡ್ತಾ ಇರ್ತಾನೆ ಅಜಿತ ಹೇಳ್ಕೊಡ್ತಾ ಇರ್ತಾನೆ. ಇವಳು ಮಾಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡು ಅವನ್ನೇ ನೋಡ್ತಾ ಇರ್ತಾಳೆ. ನೋಡು, ನೀನು ಕಲಿತ್ರೆ ಕಲೀಲಿಲ್ಲ ಅಂದರೆ ನಾನು ಎದ್ದು ಹೋಗ್ಬಿಡ್ತೀನಿ. ಕಲ್ತ್ಕೊ ಅಂತ ನಾನು ಕಷ್ಟಪಟ್ಟು ಹೇಳ್ಕೊಡಕ್ಕೆ ಬಂದರೆ ನೀನು ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಿದ್ದೀಯಾ ಅಂತ. ಅಲ್ಲಿಗೆ ಸಂಗೀತ ಓಡಿ ಬರ್ತಾಳೆ. ಏನರೋ ನಮ್ಗೆ ಗೊತ್ತಿಲ್ದಂಗೆ ಇವೆಲ್ಲ ಮಾಡ್ತಾಯಿದ್ದೀರಾ ನೀವು, ಪಕ್ಕ ಇದ್ದೀರಾ ನೀವು, ಎಲ್ಲ ಮುಚ್ಚಿಡೋದೇ ಜಾಸ್ತಿ, ನನಗೇನು ವಿಷಯನೇ ಹೇಳಲ್ಲ, ಹಾಗೆ ಹಿಂಗೆ ಅಂತಾಳೆ. ಅವರಮ್ಮ ಅಲ್ಲಿ ಬಂದು ತಮಾಷೆ ಮಾಡೋಕ್ಕೆ ಬರ್ತಾಳೆ. ಅವಾಗ ಏನು ಮುಚ್ಚಿಡಿದ್ದೀವತ್ತೆ, ಎಂಥದೂ ಇಲ್ಲ, ಅವ್ರು ಹೇಳ್ಕೊಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ, ನಂಗೆ ಸುಸ್ತಾಯಿತು, ನಾನು ಕೂತ್ಕೊಂಡೆ ಅಂತ ಹೇಳ್ತಾಳೆ. ಆಮೇಲೆ ಸಂಗೀತ ಹೇಳ್ತಾಳೆ, ಇಲ್ಲ ಇಲ್ಲ ಇಲ್ಲ, ನೀವು ಈಗ ಭಾಳ ಇದ್ದೀರಾ, ನಾನೇನೋ ಅಂದ್ಕೊಂಡಿದ್ದೆ, ಈಗ ತುಂಬಾ ಫಾಸ್ಟ್ ಆಗಿಬಿಟ್ಟಿದ್ದೀರಪ್ಪ ನೀವು ಅಂತೇಳಿ ತಮಾಷೆ ಮಾಡ್ತಾಳೆ. ಆವಾಗ ಅವರ ತಮ್ಮನೂ ಬರ್ತಾನೆ. ತಮ್ಮ ಬಂದುಬಿಟ್ಟು, ಹೌದೌದು ಅಕ್ಕ, ನೀನು ಹೇಳ್ತಿರೋದೇ ಕರೆಕ್ಟ್ ಕಣಕ್ಕ, ಹೌದು ಕಣಕ್ಕ ಅಂತ ಹೇಳ್ತಾನೆ. ಆವಾಗ ಎಲ್ಲರೂ ನಗಾಡ್ಕೊಂಡು ಸುಮ್ಮನಾಗ್ತಾರೆ. ಇನ್ನು ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು ಅಂತ ಹೊರಡ್ತಾರೆ. ಆವಾಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತೇಳ್ಬಿಟ್ಟು ರೆಡಿಯಾಗಿರ್ತಾರೆ. ರೆಡಿಯಾಗಿ ಎಲ್ಲ ಹೊರಡಬೇಕು. ಆವಾಗ ಭೂಮಿಗೆ ಇನ್ನೇನು ನಾಳೆನೇ ಹೊರಟ್ಬಿಡೋದವಳು, ಆಗೋಯ್ತು, ಕಾನ್ಸ್ಟೇಬಲ್ ಟ್ರೈನಿಂಗಿಗೆ ಹೋಗ್ತಾಳೆ, ಇನ್ನು ಸಿಗೋದಿಲ್ಲ ಬಾ ಅತ್ತೆ, ನಾವು ನಿನ್ನ ತಿಂಗ್ಳಿಗೆ ಒಂದು ಸಲನೂ ಬರೋಕ್ಕಾಗಲ್ಲ, ಸಾಹೇಬ್ರನ್ನೂ ನೋಡೋಕ್ಕಾಗಲ್ಲ ತಿಂಗ್ಳಿಗೆ ಒಂದು ಸಲ, ಹಾಗೆ ನನ್ನ ನಾಳೆಗೇ ಲಾಸ್ಟು, ನಾಳೆ ನಾನು ಹೊರಟ್ಬಿಡ್ಬೇಕು ಅತ್ತೆ ಅಂತ ಹೇಳ್ತಾಳೆ. ಅಯ್ಯೋ ಅಜಿತನ ಕತೆ ಏನು ಅಂತ. ಅದೇ ಅವ್ರನ್ನೂ ತಿಂಗ್ಳಿಗೆ ಒಂದು ಸಲ ನೋಡೋದೇ ಕಷ್ಟ ಆಗಿಬಿಡುತ್ತೆ ಅತ್ತೆ, ಇಲ್ಲಿಗಂತೂ ಬರೋಕ್ಕೆ ಆಗಲ್ಲ ಇನ್ನು ನಾನು ಅಂತ ಹೇಳ್ತಾಳೆ. ಆವಾಗ ಅದೆಲ್ಲ ಆಗಲ್ಲ, ನೀನು ಹಂಗೆಲ್ಲ ಮಾಡಬೇಡ ಭೂಮಿ ನೀನು ಅಂತೆಲ್ಲ ಹೇಳ್ತಾಳೆ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ನಾಳೆ ಪೂಜೆ ಮಾಡಿಸ್ಕೊಂಡು ಆಮೇಲೆ ಕಳಿಸೋದು ಅಂತ ಆಗಿರುತ್ತೆ. ತುಂಬ ಗ್ರ್ಯಾಂಡಾಗಿ ಪೂಜೆ ಇಟ್ಕೊಂಡಿರ್ತಾರೆ ದೇವಸ್ಥಾನದ ಹತ್ರವ. ಪೂಜೆ ಇಟ್ಕೊಂಡು ಒಳ್ಳೆ ಸಖತ್ತಾಗಿ ಮಾಡ್ತಾಯಿರ್ತಾರೆ. ಆದರೆ ಅಲ್ಲೇನಾಗುತ್ತೆ ಅಂದರೆ, ಪೂಜೆ ಮಾಡಿಸಿ ಎಲ್ಲ ಗ್ರ್ಯಾಂಡಾಗಿ ಪೂಜೆ ಮಾಡಿಸಿ ಆಚೆಗೆ ಬರೋ ಟೈಮಿಗೆ ಅಲ್ಲಿ ಹೂ ಮಾರೋಳು ಒಬ್ಬಳು ಆಚೆ ಬರ್ತಾಳೆ. ಆವಾಗ ಹೂ ತೊಗೊಂಡು ಅಜಿತ ಭೂಮಿಗೆ ಮುಡಿಸ್ಬೇಕು ಅಂತ ಸಂಗೀತಗೆ ಆಸೆ ಇರುತ್ತೆ. ಸಂಗೀತ ಏನು ಮಾಡ್ತಾಳೆ, ಅಜಿತ ಹೂ ಬಂತು ಕಣೋ ಅಂತ. ಹೂ ತುಂಬ ಚೆನ್ನಾಗಿದೆಯಮ್ಮ, ಸಖತ್ತಾಗಿದೆ ಹೂವು ಅಂತ ಹೇಳ್ತಾನೆ. ಆವಾಗ ಹೂ ತೊಗೊಂಡು ಅಜಿತ ಹೂ ತೊಗೊಂಡಲ್ಲ, ಸಂಗೀತನೇ ತೊಗೊಳ್ತಾಳೆ ಹೂವು. ಅಜಿತ, ನಾನು ಹೇಳ್ತೀನಿ ಕೇಳೋ, ಇವಾಗ ಸಂಗೀತಗೆ ಭೂಮಿಗೆ ನೀನೇ ಹೂವು ಮುಡಿಸ್ಬೇಕು, ಕೊಡಮ್ಮ ಹೂವು ಒಂದಷ್ಟು ಅಂತ ಹೇಳ್ತಾಳೆ. ಆವಾಗ ಕೊಡ್ತಾಳೆ ಹೂವಿನಮ್ಮ ಹೂವು. ಆ ಹೂವು ತೊಗೊಂಡು, ಈಗ ಭೂಮಿಗೆ ಮುಡಿಸು ನೀನು ಹೂವನ್ನ ಅಂತ ಹೇಳ್ತಾಳೆ. ಅಯ್ಯೋ ಬಿಡಮ್ಮ, ಅದೆಲ್ಲ ಈಗ ಯಾಕಮ್ಮ ಅಂತ ಹೇಳ್ತಾನೆ. ಅದೆಲ್ಲ ಗೊತ್ತಿಲ್ಲ, ನೀನು ಹೂ ಮುಡಿಸ್ಬೇಕು ಅಷ್ಟೇ, ಹೂ ಮುಡಿಸು ಫಸ್ಟು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನು ಹೂ ಮುಡಿಸ್ತಾನೆ. ಹೂ ಮುಡಿಸ್ತಲೇ ಇರ್ತಾನೆ. ಹೂ ಮುಡಿಸುವಾಗ ಅಮ್ಮ ಈಗಿದೆಲ್ಲ ಎಲ್ಲರ ಮುಂದೆನೂ ಏನಮ್ಮ ಇದೆಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಕಣ ಅಜಿತ, ನೀನು ಹೂ ಮುಡಿಸ್ಬೇಕು ಅಷ್ಟೇ, ನನಗೆ ಅವೆಲ್ಲ ಹೇಳಬೇಡ ನೀನು ಅಂತ ಹೇಳ್ತಾಳೆ. ದೇವಸ್ಥಾನದ ಹತ್ರ ಹೋಗಿರ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಗುತ್ತೆ. ಅಲ್ಲಿ ಅಂಜು, ನಿಚಿ ಮತ್ತು ಅಜ್ಜಿ, ಅಜಿತ, ಭೂಮಿ ಮತ್ತು ಶ್ರವಣ ಹೆಂಡ್ತಿ ಎಲ್ಲರೂ ಹೋಗಿರ್ತಾರೆ. ಬಿಡಿ, ಒಬ್ಬರಲ್ಲ ಅಂತಲ್ಲ, ಪ್ರತಿಯೊಬ್ಬರೂ ಅಲ್ಲಿ ಪೂಜೆಗೆ ಹೋಗಿರ್ತಾರೆ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಇವ್ರ ಮನೇಲಿ ಹೇಗೆ ಅಂದರೆ, ಲಿವಿಂಗ್ ರೂಮಲ್ಲಿ ಎಲ್ಲ ಮಾತುಕತೆ ಆಡೋದು, ಹೊರಟ್ರೆ ದೇವಸ್ಥಾನಕ್ಕೆ ಎಲ್ಲರೂ ಒಟ್ಟಿಗೆ ಹೋಗೋದು, ಹೀಗೆ ಇವ್ರದ್ದು. ಪ್ರತಿಯೊಬ್ಬರು ಒಟ್ಟಿಗೆ ಹೋಗ್ತಾರೆ, ಒಟ್ಟಿಗೆ ಬರ್ತಾರೆ. ಆ ಥರ ತುಂಬ ಚೆನ್ನಾಗಿರುತ್ತೆ. ಹೀಗೆ ಇವರು ಹೊರಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೂ ಮಾರೋರು ಬಂದಾಗ ಹೂ ತೊಗೊಂಡು ಸಂಗೀತ ಹಠ ಮಾಡ್ತಾಳೆ, ಹೂ ತೊಗೊಂಡು ನೀನು ಮುಡಿಸ್ಲೇಬೇಕು ಕಣೋ ಅಜಿತ,
ತಗೊಳ್ಳೋ ಹೂವು ಇವತ್ತು. ಭೂಮಿಗೆ ಎಷ್ಟೊಂದು ದಿನ ಆಗಿತ್ತು ಹೂ ಮುಡಿಸಿ ನೀನು, ನಾನು ನೋಡೇ ಇಲ್ಲ ಹೂ ಮುಡಿಸ್ಬೇಕು ಕಣೋ ಅಂತ. ಅಮ್ಮ ಹುಷಾರಿರಲ್ವಲ್ಲ ಅಂತ ಅಮ್ಮ ಹೇಳಿದ್ದಕ್ಕೆಲ್ಲ ಓಕೆ ಅಂತಾನೆ, ಇಲ್ಲಾಂದರೆ ಹೋಮಕ್ಕೆ ಹೋಗ್ಬಿಡ್ತಾಳೆ ಅಮ್ಮ ಎಲ್ಲರೂ ಹುಷಾರಿಲ್ದಂಗೆ ಮಾಡಿಕೊಂಡು. ಭೂಮಿ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾಳೆ. ಭೂಮಿಗೆ ಒಂದು ಮಾತು ಅನ್ನಂಗಿಲ್ಲ, ನನ್ನ ಸೊಸೆ ಅಂತ ಸಖತ್ ಇಷ್ಟಪಡ್ತಾಳೆ. ಹಾಗಿರುವಾಗ ಭೂಮಿಗೆ ಏನಾರ ಒಂದು ಸಣ್ಣ ಮಾತು ಅಂದ್ರೂ ತಡ್ಕೊಳ್ಳೋ ಶಕ್ತಿ ನಮ್ಮ ಅಮ್ಮಂಗಿಲ್ಲ ಅಂತ ಚೆನ್ನಾಗಿ ಗೊತ್ತು. ಹಾಗಾಗ್ಬಿಟ್ಟು ಭೂಮಿಗೆ ಏನೇ ಹೇಳಿದ್ರೂ ಅಜಿತ ಅದಕ್ಕೆ ತಿರ್ಗಾ ಮಾತಾಡೋಂಗಿಲ್ಲ. ಸಂಗೀತ ಏನು ಹೇಳ್ತಾಳೋ ಅದಕ್ಕೆಲ್ಲ ಓಕೆ ಅನ್ನಬೇಕು. ಹಾಗಾಗಿ ಒಂದು ಮಾರು ಹೂ ತೆಕ್ಕೊಟ್ಬಿಟ್ಟು ಮುಡಿಸೋ ಇವಾಗ ಹೂವನ್ನ ಅಂತಾಳೆ. ಆವಾಗ ಅವನು ಅವಳ ತಲೆಯಲ್ಲೇ ಒಂದು ಏರ್ಪಿನ್ ತಗೊಂಡು ಹೂ ಮುಡಿಸ್ತಾನೆ. ಸುಮ್ಮನಿರಮ್ಮ ಅಂದರೂ ಕೇಳಲ್ಲ ಅಂತೇಳ್ಬಿಟ್ಟು ಪಿನ್ನು ಒಂದು ಏರ್ಪಿನ್ ತಗೊಂಡು ಅದಕ್ಕೆ ಚುಚ್ಚಿ, ಗಂಡಸರಿಗೆ ಹೂ ಮುಡ್ಸೋಕ್ಕೆ ಬರಲ್ಲ, ಅಷ್ಟು ಸುಲಭ ಅಲ್ಲ. ಆದರೆ ಕಲ್ತಿರೋರು ಬೇರೆ, ಮೇಕಪ್ ಮ್ಯಾನ್ಗಳೇ ಬೇರೆ ಇರ್ತಾರೆ, ಇವ್ರಿಗೆಲ್ಲ ಬರೋದಿಲ್ಲ. ಅಂದರೆ ಕಷ್ಟಪಟ್ಟು ಹೆಂಗೋ ಹೂ ಮುಡಿಸ್ತಾನೆ, ಅವಳ ಮುಖ ಮಾಡ್ಕೊಂಡೆ ಹೂ ಮುಡಿಸ್ತಾನೆ. ಭೂಮಿನೂ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅತ್ತೆ ಅಷ್ಟೊಂದು ಇಷ್ಟಪಡುವಾಗ ಈ ಅತ್ತೆ ನಾವು ಗಂಡ ಹೆಂಡ್ತಿ ಈ ಥರ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ನಾವು ಪ್ರೀತಿಯಿಂದ ಇದ್ದೀವಿ ಅಂತಲೇ ಅವಳು ಹೇಳ್ಕೊಂಡು ಇಲ್ಲಿವರೆಗೆ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೇನು ಮುಗಿತಾ ಬಂತು, ನಾಳೆ ಒಂದೇ ದಿನ, ನಾಳೆ ಎಷ್ಟೊತ್ತಾದ್ರೂ ಹೋಗೋದು ಅಂತ ಆಗುತ್ತೆ. ಪಾಪ ಅಜಿತಕ್ಕೆ ತುಂಬ ಬೇಜಾರಾಗುತ್ತೆ. ಭೂಮಿನೂ ಕೂಡ ಒಂದು ಕಡೆ ಬೇಜಾರು ಮಾಡ್ಕೊತಾಳೆ. ಇವರಿಬ್ಬರದ್ದು ಪ್ರಾಬ್ಲಮ್ ಏನಪ್ಪ ಅಂದರೆ, ಇಬ್ಬರು ಮನ್ಸು ಬಿಚ್ಚಿ ಮಾತಾಡಿಕೊಂಡು ಆಯಿತು ಇನ್ನು ಲೈಫ್ ಲಾಂಗ್ ನಾವೇ ಗಂಡ ಹೆಂಡ್ತಿ ಆಗಿರೋಣ, ನಾವು ಚೆನ್ನಾಗಿದ್ದೀವಲ್ಲ, ಇನ್ನೇನು ಆಗಬೇಕು ನಮಗೆ, ಇಷ್ಟು ಸಾಕು ಅಂದ್ಕೊಂಡು ಲೈಫಲ್ಲಿ ಅವರು ನೆಮ್ಮದಿ ಪಡ್ಕೊಳ್ಳೋದಿಲ್ಲ. ಅವಳು ಹತ್ತಿರ ಬಂದಾಗ ಅವಳೊಂದು ತೀರ ಇವನೊಂದು ತೀರ ಆಗ್ತಾರೆ. ಹೀಗಾಗಿ ದೂರ ಇದ್ದಾಗ ಮತ್ತು ಪ್ರೀತಿ ಮಾಡ್ತಾರೆ, ಹತ್ತಿರ ಬಂದಾಗ ಅವಳೊಂದು ತೀರ ಇವಳೊಂದು ತೀರ ಆಗ್ತಾರೆ. ಇದು ಇವ್ರ ಪ್ರಾಬ್ಲಮ್ಮು. ಆ ಥರ ಆಗೋದ್ರಿಂದನೇ ಮತ್ತು ಇವರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.